ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಗೋಣ. ಈ ಒಂದು 20 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪ್ರಶ್ನೆಗಳು ಕೂಡ ಅರ್ಧ ವಾರ್ಷಿಕ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆಗಳಾಗಿರ್ತವೆ. ಸೊ ಹೆಚ್ಚು ಒತ್ತು ಕೊಟ್ಟು ಈ ಒಂದು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, 1935ರ ಭಾರತ ಸರ್ಕಾರದ ಕಾಯ್ದೆ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ, ಏಕೆಂದರೆ ಅಂತ ಕೇಳಿದ್ದಾನೆ. ಆಪ್ಷನ್ ಎ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಜಾರಿಗೆ ತಂದಿದೆ. ಆಪ್ಷನ್ ಬಿ, ನಿಯಂತ್ರಣ ಮಂಡಳಿ ಸ್ಥಾಪಿಸಿದೆ. ಆಪ್ಷನ್ ಸಿ, ಮತಿ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸಿತು. ಆಪ್ಷನ್ ಡಿ, ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು ಅಂತ ಕೇಳಿದಾನೆ. ಸೊ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ, ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಎರಡನೆಯ ಪ್ರಶ್ನೆ, ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶ ಅಂತ ಕೇಳಿದಾನೆ. ಆಪ್ಷನ್ ಎ, ಕೋಮುವಾದ ತಡೆಯುವುದು. ಆಪ್ಷನ್ ಬಿ, ಪ್ರಾದೇಶಿಕವಾದ ತಡೆಯುವುದು. ಆಪ್ಷನ್ ಸಿ, ಅನಕ್ಷರತೆ. ಆಪ್ಷನ್ ಡಿ, ಭ್ರಷ್ಟಾಚಾರ ತಡೆಯುವುದು ಅಂತ ಕೇಳ್ತಾನೆ. ಸೊ ಆಪ್ಷನ್ ಬಿ, ಪ್ರಾದೇಶಿಕವಾದವನ್ನು ತಡೆಯುವುದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಮೂರನೆಯ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳು. ಭಾರತದ ಮೊದಲ ವೈಸರಾಯ್ ಆಗಿ ನೇಮಕಗೊಂಡವರು ಯಾರು? ಮೊದಲ ವೈಸರಾಯ್ ಆಗಿ ನೇಮಕಗೊಂಡವರು ಯಾರಪ್ಪ ಅಂದರೆ ಲಾರ್ಡ್ ಕ್ಯಾನಿಂಗ್ ಅವರು ಮೊದಲ ವೈಸರಾಯ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, ಇತ್ತೀಚೆಗೆ ನಮ್ಮ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ ಏಕೆ ಅಂತ ಕೇಳಿದಾನೆ. ಸೊ ಆನ್ಸರ್, ಮಣ್ಣಿನ ಸವೆತದಿಂದ ಹೂಳು ತುಂಬಿವೆ, ಹಾಗಾಗಿ ಜಲಾಶಯದ ಸಾಮರ್ಥ್ಯ ಕಡಿಮೆ ಆಗ್ತದೆ. 5ನೇ ಪ್ರಶ್ನೆ, 1919ರ ಮಾಂಟೆಗೋ ಚೇಮ್ಸ್ ಫೋರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದಾನೆ. ಸೊ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶವನ್ನು ನೀಡಿರೋದು, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶವನ್ನು ನೀಡಲಾಗಿದೆ, ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಮಾಡಲಾಗಿದೆ, ಸ್ವಯಂ ಆಡಳಿತವುಳ್ಳ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಪ್ರತ್ಯೇಕವಾಗಿಸುವುದು, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಸಿಖ್ಖರಿಗೋಸ್ಕರ ಮಾಡುವುದು, ಹಾಗೆ ಆಂಗ್ಲೋ ಭಾರತೀಯರು ಮತ್ತು ಯುರೋಪಿಯನ್ನರಿಗೆ ವಿಸ್ತರಣೆಯಾಗೋದು. ಸೊ ಇದೇನಾಗಿತ್ತಪ್ಪ ಅಂದರೆ 1919ರ ಮಾಂಟೆಗೋ ಚೇಮ್ಸ್ ಫೋರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಆಗಿದ್ದವು. ಇನ್ನು 6ನೇ ಪ್ರಶ್ನೆ, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ, ಸಮರ್ಥಿಸಿ ಅಂತ ಕೇಳಿದಾನೆ. ಸೊ ತಗೋಣ ಆನ್ಸರ್ನ. ನಿರುದ್ಯೋಗವು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ. ಬಡತನದ ಕಾರಣದಿಂದಾಗಿ, ಆಮೇಲೆ ಅನಾರೋಗ್ಯದಿಂದ, ಭ್ರಷ್ಟಾಚಾರದಿಂದ, ಕೌಟುಂಬಿಕ ವಿಘಟನೆಯಿಂದ ನಿರುದ್ಯೋಗ ಸೃಷ್ಟಿಯಾಗ್ತಾ ಇದೆ. ಹಾಗೆ ಮೋಸಗಳಿಂದ ಅಷ್ಟೇ ಅಲ್ಲದೆ ವಂಚನೆ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಈ ಎಲ್ಲ ಅಂಶಗಳಿಂದ ನಿರುದ್ಯೋಗ ಅನ್ನೋದು ಅತ್ಯಂತ ಗಂಭೀರ ಸಾಮಾಜಿಕ ಸಮಸ್ಯೆ ಆಗಿದೆ ಅಂತ ನಾವು ಬರೀಬೇಕಾಗ್ತದೆ. ಇನ್ನು ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ ಇದಕ್ಕೆ, ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗಿಂತ ಭಿನ್ನ ಹೇಗೆ? ಈ ಒಂದು ಪ್ರಶ್ನೆ ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ, ಅತ್ಯಂತ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸಂಘಟಿತ ಕೆಲಸಗಾರರು ಕಾಯ್ದೆಯ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ, ಆದರೆ ಅಸಂಘಟಿತ ಕೆಲಸಗಾರರು ಕಾಯ್ದೆಯ ನಿಯಂತ್ರಣಕ್ಕೆ ಒಳಪಟ್ಟಿರುವುದಿಲ್ಲ. ಸಂಘಟಿತ ಕೆಲಸಗಾರರು ನಿಗದಿತ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ. ಇವರು ಅಸಂಘಟಿತ ಕೆಲಸಗಾರರು ವಿವಿಧ ಕಸಬುಗಳಲ್ಲಿ ತೊಡಗಿರ್ತಾರೆ. ಇನ್ನು ಸಂಘಟಿತ ಕೆಲಸಗಾರನ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳು ಇರುತ್ತವೆ, ಆದರೆ ಅಸಂಘಟಿತ ಕೆಲಸಗಾರರಲ್ಲಿ ಕೆಲಸಗಾರನ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳು ಇರುವುದಿಲ್ಲ. ಸಂಘಟಿತ ಕೆಲಸಗಾರರಿಗೆ ವಿಶೇಷ ತರಬೇತಿ, ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದ್ರೆ, ಅಸಂಘಟಿತ ಕೆಲಸಗಾರರು ಯಾವುದೇ ರೀತಿಯ ತರಬೇತಿ, ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರುವುದಿಲ್ಲ. ಸಂಘಟಿತ ಕೆಲಸಗಾರರು ಕೆಲಸದ ಭದ್ರತೆ ಮತ್ತು ನಿಗದಿತ ವೇತನವನ್ನು ಹೊಂದಿದ್ರೆ, ಅಸಂಘಟಿತ ಕೆಲಸಗಾರರು ಕೆಲಸದ ಭದ್ರತೆ ಆಗಿರಬಹುದು ಮತ್ತು ನಿಗದಿತ ವೇತನವನ್ನು ಹೊಂದಿರುವುದಿಲ್ಲ. ಅಷ್ಟೇ ಅಲ್ಲದೆ ವೈದ್ಯಕೀಯ ಸೌಲಭ್ಯವನ್ನು ಸಂಘಟಿತ ಕೆಲಸಗಾರರು ಹೊಂದಿದ್ರೆ, ವೈದ್ಯಕೀಯ ಸೌಲಭ್ಯವನ್ನು ಅಸಂಘಟಿತ ಕೆಲಸಗಾರರು ಹೊಂದಿರುವುದಿಲ್ಲ. ಉದಾಹರಣೆಯಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡೋರು, ಇನ್ನು ಇಲ್ಲಿ ಮನೆ ಕೆಲಸ, ವಾಹನ ದುರಸ್ತಿ ಕೆಲಸಗಾರರು ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಕ್ಷಮೆಯಿರಲಿ 7ನೇ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ಲಿಂಗ ತಾರತಮ್ಯ ಕಡಿಮೆಯಾಗುತ್ತಿದೆ, ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾನೆ. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಪ್ರಾರಂಭಿಸಲಾಗಿದೆ. ಉದ್ಯೋಗಗಳ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗಗಳನ್ನು ಸ್ಥಾಪಿಸಲಾಗಿದೆ. ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಲಾಗಿದೆ. ಸಖಿ ಒನ್ ಸ್ಟಾಪ್ ಸೆಂಟರ್ಗಳನ್ನು ಆರಂಭಿಸಲಾಗಿದೆ. ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ 2005 ಜಾರಿಗೆ ತರಲಾಗಿದೆ.
ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ 2013 ಜಾರಿಗೆ ತರಲಾಗಿದೆ. ಹಾಗೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ಮಹಿಳಾ ಸಹಾಯವಾಣಿ 1091 ಸೌಲಭ್ಯ ಕಲ್ಪಿಸಲಾಗಿದೆ. ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಅಧಿನಿಯಮವನ್ನು ಸಂಸತ್ತು ಅಂಗೀಕರಿಸಲಾಗಿದೆ. ಓಕೆನಾ. ಸೊ ಈ ಎಲ್ಲ ಅಂಶಗಳಿಂದ ಲಿಂಗ ತಾರತಮ್ಯ ಕಡಿಮೆ ಆಗ್ತಾ ಇದೆ ಅಂತ ನೀವು ಬರಿಬೇಕಾಗ್ತದೆ. ಇನ್ನು 8ನೇ ಪ್ರಶ್ನೆ ನೋಡಿ, ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ, ವಿವರಿಸಿ ಅಂತ ಕೇಳಿದಾನೆ. ಅಥವಾ ಪ್ರಶ್ನೆ ಇದೆ ನೋಡಿ, ಅರಣ್ಯ ಸಂರಕ್ಷಣಾ ವಿಧಾನಗಳ ಅಂತ. ಸೊ ಆನ್ಸರ್ನ ನೋಡ್ತಾ ಹೋಗೋಣ. 2 ಪ್ರಶ್ನೆಗಳಿಗೆ ಬನ್ನಿ. ಮಣ್ಣಿನ ಸವೆತಕ್ಕೆ ಕಾರಣ ನೋಡ್ತಾ ಹೋಗೋಣ. ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ. ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿದೆ. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತಿವೆ. ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಜಲಾಶಯಗಳ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ಹಾಗೆ ಕೃಷಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತಿದೆ. ಇದೇನಪ್ಪ ಅಂದರೆ ಇಲ್ಲಿದೆ ನೋಡಿ, ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆಯಲ್ಲ, ಅದರದ ಆನ್ಸರ್ ಆಗ್ತದೆ. ಇನ್ನು ಅರಣ್ಯಗಳದ್ದು ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ಕ್ಷಮೆ ಇರಲಿ. ಸೊ ಕಾಡ್ಗಿಚ್ಚು ಉಂಟು ಮಾಡುವ ಘರ್ಷಿತ ಮರಗಳನ್ನು ತೆಗೆಯುವುದು, ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವುದು, ಸಸಿಗಳನ್ನು ನೆಡುವುದು, ಬೀಜಗಳನ್ನು ಹರಡುವುದು, ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು, ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ನಿಯಂತ್ರಿಸುವುದು, ಸಾರ್ವಜನಿಕರನ್ನು ಗಿಡ ನೆಡಲು ಪ್ರೋತ್ಸಾಹಿಸುವುದು ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆಗೆ ಪ್ರೇರೇಪಿಸುವುದು, ಸಾಮಾಜಿಕ ಅರಣ್ಯ ಯೋಜನೆಯನ್ನು ತ್ವರಿತವಾಗಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸುವುದು. ಈ ಎಲ್ಲ ಅಂಶಗಳು ಏನಾಗಿರುತ್ತಪ್ಪ ಅಂದರೆ ಅರಣ್ಯ ಸಂರಕ್ಷಣಾ ವಿಧಾನಗಳು ಆಗಿರುತ್ತವೆ. ಇನ್ನು ನೆಕ್ಸ್ಟು 8ನೇ ವಾಕ್ಯದಲ್ಲಿ ಉತ್ತರಿಸಿ, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾವು ವಿವರಿಸಿ ಅಂತ ಕೇಳ್ತಾನೆ. ನೋಡ್ತಗೋಣ ಅದನ್ನು ಆನ್ಸರ್ನ. ಸೊ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನಪ್ಪ ಅಂದರೆ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಮೊದಲಾದ ಪರಿಕಲ್ಪನೆಗಳ ಪರಿಚಯವಾಯಿತು. ರಾಷ್ಟ್ರೀಯವಾದಿ ದೃಷ್ಟಿಕೋನಗಳು ಬೆಳೆಯಲಾರಂಭಿಸಿದವು. ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರೆಯಿತು. ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಏಕತೆಯ ಸ್ವರೂಪ ಬೆಳೆಯಲಾರಂಭಿಸಿತು. ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯಲಾರಂಭಿಸಿದವು. ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು. ಹಾಗೆಯೇ ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಯಿತು. ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯರ ಮೇಲೂ ಆಯಿತು. ಹಾಗೆಯೇ ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು. ಈ ಎಲ್ಲ ಅಂಶಗಳು ಏನಪ್ಪ ಅಂದರೆ ಭಾರತದ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಆಗಿರ್ತವೆ ಇವೆಲ್ಲ. ಇನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಾದ ಬದಲಾವಣೆಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಸೊ ನ್ಯಾಯಾಂಗದಲ್ಲಿ ಏನೇನು ಬದಲಾವಣೆಗಳಾದಪ್ಪ ಬ್ರಿಟಿಷರಿಂದ ಅಂದರೆ ವಾರ್ನ್ ಹೇಸ್ಟಿಂಗ್ಸ್ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ಮತ್ತು ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳನ್ನು ಪ್ರತಿ ಜಿಲ್ಲೆಯಲ್ಲಿಯೂ ಸ್ಥಾಪಿಸಿದನು. ನಾಗರಿಕ ಪ್ರಕರಣಗಳಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರಗ್ರಂಥಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗುತ್ತಿತ್ತು. ಅಪರಾಧ ಪ್ರಕರಣಗಳಲ್ಲಿ ಎಲ್ಲರಿಗೂ ಇಸ್ಲಾಂ ಕಾನೂನುಗಳ ಅನುಸಾರ ವಿಚಾರಣೆ ನಡೆಸಲಾಗುತ್ತಿತ್ತು. ಕ್ರಮೇಣ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆ ತಂದರು. ನಾಗರಿಕ ನ್ಯಾಯಾಲಯ ಯುರೋಪಿಯನ್ ಜಿಲ್ಲಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಅಪರಾಧ ನ್ಯಾಯಾಲಯದಲ್ಲಿ ಕಾಜಿಯು ಯುರೋಪಿಯನ್ನರ ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದನು. ಈ ಎಲ್ಲ ಅಂಶಗಳು ಏನಾಗಿರುತ್ತಪ್ಪ ಅಂದರೆ ಸೊ ಬ್ರಿಟಿಷ್ ನ್ಯಾಯಾಂಗ ವ್ಯವಸ್ಥೆಯ ಬದಲಾವಣೆಗಳು ಅಂತಂದ್ರಲ್ಲ, ಸೊ ಅವೆಲ್ಲವೂ ಭಾರತ ಮೇಲೆ ಇರ್ತಕ್ಕಂತಹ ಪರಿಣಾಮಗಳನ್ನು ಬೀರಿದ್ವು ಅಂತ. ಇನ್ನು ನಿಮಗೆ ನೀಡಿರೋ ಭಾರತ ನಕ್ಷೆಯಲ್ಲಿ ಇವುಗಳನ್ನು ಗುರುತಿಸಿ ಅಂತ ಕೇಳಿದಾನೆ. ಒಂದನೇದು ಯಾವುದಪ್ಪ ಅಂದ್ರೆ ಗೋವಿಂದ ಸಾಗರ್ ಅನ್ನೋದು, ಎರಡನೇದು ನರ್ಮದಾ ನದಿ ಅನ್ನೋದು. ಈ 2 ಅಂಶಗಳು ಈ ಒಂದು ರೇಖೆಯಲ್ಲಿದೆ. ನಕ್ಷಾ ರೇಖೆಯಲ್ಲಿ ನೀವೇನು ಮಾಡಬೇಕಾಗ್ತದೆ, ಅದನ್ನು ಗುರುತಿಸಬೇಕಾಗ್ತದೆ. ಓಕೆ, ನಕ್ಷೆಯಲ್ಲಿ ನರ್ಮದಾ ರೇಖೆ, ಇನ್ನೊಂದು ಯಾವುದಪ್ಪ ಅಂದರೆ ಗೋವಿಂದ ಸಾಗರ ಅನ್ನೋದು. ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಯಾಕಪ್ಪ ಅಂದರೆ ಸಾಕಷ್ಟು ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಕೆಲವಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಉತ್ಸಾಹವನ್ನು ಕೊಡ್ತದೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.